ಭಾರತೀಯ ಬ್ಯಾಟಿಂಗ್ ದಂತಕತೆ ಸುನಿಲ್ ಗವಾಸ್ಕರ್ ವಿರಾಟ್ ಕೊಹ್ಲಿಯ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2025ರ ಆರಂಭಿಕ ಪಂದ್ಯದಲ್ಲಿ ಬಾಂಗ್ಲಾದೇಶ ವಿರುದ್ಧ ವಿರಾಟ್ ಕೊಹ್ಲಿ ಕಡಿಮೆ ರನ್ ಗಳಿಸಿ ಔಟ್ ಆದ ಹಿನ್ನೆಲೆಯಲ್ಲಿ ಅವರು ಈ ರೀತಿ ಬೇಸರ ವ್ಯಕ್ತಪಡಿಸಿದ್ದಾರೆ. ದುಬೈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಲೆಗ್ ಸ್ಪಿನ್ನರ್ ರಿಶಾದ್ ಹುಸೇನ್ ಅವರ ದಾಳಿಗೆ ಕೊಹ್ಲಿ 22 ರನ್ಗೆ ಔಟ್ ಆದರು. 229 ರನ್ ಬೆನ್ನಟ್ಟುವಾಗ ಭಾರತ 69 ರನ್ ಗಳಿಸಿ ಉತ್ತಮ ಸ್ಥಿತಿಯಲ್ಲಿತ್ತು. ಈ ವೇಳೆ ಕೊಹ್ಲಿ ಕ್ರೀಸಿಗೆ ಬಂದರು. ಆದರೆ ಅವರು ತಮ್ಮ ಶೈಲಿಯಲ್ಲಿ ಒಗ್ಗಿ ಆಡಲು ಸಾಧ್ಯವಾಗದೆ ಕೊನೆಗೆ ರಿಶಾದ್ ಬೌಲಿಂಗ್ನಲ್ಲಿ ಬ್ಯಾಕ್ವರ್ಡ್ ಪಾಯಿಂಟ್ಗೆ ಶಾಟ್ ಆಡಿ ಔಟ್ ಆದರು. ಈ ಮೂಲಕ ಕೊಹ್ಲಿಯ ಎಲ್ಲಾ ಫಾರ್ಮ್ಯಾಟ್ಗಳಲ್ಲಿ ನಿರಂತರ ಕೆಟ್ಟ ಫಾರ್ಮ್ ಮುಂದುವರಿಯಿತು. ಈ ಮೂಲಕ 5 ಬಾರಿ ಅವರು ರೆಸ್ಟ್ ಸ್ಪಿನ್ನರ್ಗಳ ವಿರುದ್ಧವೇ ವಿಕೆಟ್ ಕಳೆದುಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಇದನ್ನ ಗಮನಿಸಬೇಕು. ಔಟ್ ಆಗುವ ಮೊದಲು 2 ಬಾರಿ ಅವರು ರಿಶಾದ್ ವಿರುದ್ಧ ಮುನ್ನುಗ್ಗಿ ಆಡಲು ಯತ್ನಿಸಿದ್ರು. ಚೆಂಡು ತಿರುಗಿತು. ಅದೃಷ್ಟವಶಾತ್ ಏನು ನಿಕ್ ಆಗಲಿಲ್ಲ. ಹೌದು, ನೀವು ನಿರಂತರವಾಗಿ ಒಂದೇ ರೀತಿಯ ಬೌಲಿಂಗ್ಗೆ ಔಟ್ ಆಗ್ತಾ ಇದ್ರೆ ಅದು ಚಿಂತಾಜನಕ ಪರಿಸ್ಥಿತಿ ಎಂದು ಗವಾಸ್ಕರ್ ಹೇಳಿದರು. 6 ಪಂದ್ಯಗಳಲ್ಲಿ 137 ರನ್ 2024ರಿಂದ ಕೊಹ್ಲಿ 6 ಏಕದಿನ ಪಂದ್ಯಗಳಲ್ಲಿ 137 ರನ್ ಮಾತ್ರ ಗಳಿಸಿದ್ದು ಅವರ ಸರಾಸರಿ 22.83. ಈ ಅವಧಿಯಲ್ಲಿ ಅವರು ಕೇವಲ ಒಂದು ಅರ್ಧಶತಕ ಮಾತ್ರ ಗಳಿಸಿದ್ದಾರೆ. ವಿಶೇಷವಾಗಿ ಅವರು 2023ರ ಏಕದಿನ ವಿಶ್ವಕಪ್ನಲ್ಲಿ ದಾಖಲೆಯ ಪ್ರದರ್ಶನವನ್ನ ನೀಡಿದಂತಹ ಬೆನ್ನಲ್ಲೇ ಈ ಕೆಟ್ಟ ಫಾರ್ಮ್ ಆಗಿರುವುದು ಆಶ್ಚರ್ಯ. ವಿಶ್ವಕಪ್ನಲ್ಲಿ ಅವರು 11 ಪಂದ್ಯಗಳಲ್ಲಿ 765 ರನ್ ಗಳಿಸಿದ್ರು. ಇದೀಗ ಕೊಹ್ಲಿ ತಮ್ಮ ಫಾರ್ಮ್ ಸುಧಾರಿಸಲು ಬಯಸ್ತಾ ಇದ್ದು ಫೆಬ್ರವರಿ 23ರಂದು ದುಬೈನಲ್ಲಿ ಪಾಕಿಸ್ತಾನ ವಿರುದ್ಧದ ಭಾರತದ ಮುಂದಿನ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಲು ಹಾತೊರಿತಾ ಇದ್ದಾರೆ.